ಒಂದು ತುರ್ತು ಸಭೆ ಮಾಡಿದ್ದೀವಿ ಸರ್. ತುರ್ತು ಸಭೆಯಲ್ಲಿ ಎಲ್ಲ ನಿರ್ಧಾರ ಮಾಡಿದ್ರು. ನಾವು ವರಿಷ್ಠಾಧಿಕಾರಿ ಹತ್ರ ಒಂದು ಮಾತಾಡ್ಕೊಂಡು ಬರುವ ಅಂತ ಅಲ್ಲಿ ವರಿಷ್ಠಾಧಿಕಾರಿ ಮಾತಾಡುವಂತೇಳಿ ನಾವು 3 ಮಂದಿ 4 ಮಂದಿ ಹೋದರೆ ಅದು ಬೇರೆ ಮೆಸೇಜ್ ಉಂಟು. ಇವತ್ತು ಏನೆಲ್ಲ ಬಂದಿರೋ ಪದಾಧಿಕಾರಿಗಳು ಸಂಘ ಸಂಸ್ಥೆ ಅಧ್ಯಕ್ಷರುಗಳಿದ್ದಾರೆ. ಹಾಗಾಗಿ ನಾವು ಅವರ ಹತ್ರ ಖುದ್ದಾಗಿ ತಾವೇನೋ ನಮಗೆ ನ್ಯಾಯ ಕೊಡ್ತೀರಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಬಂದಿದ್ದೇವೆ ಸರ್. ಇವತ್ತು ನಾವು ಯಾವುದೇ ಪ್ರತಿಭಟನೆಗೆ ಏನು ಹೋಗ್ತಾ ಇಲ್ಲ. ತಮ್ಮಲ್ಲಿ ಮಾತಾಡಿ ಮುಂದಿನ ಏನು ನಿರ್ಧಾರ ಮಾಡಬೇಕಂತ ನಾವಿದ್ದೇವೆ. ನೋಡಿ ಸರ್, ಈಗ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅಂತೇಳಿ FIR ಆಗಿದೆ. ಒಂದು ಅಧಿಕಾರಿಗಳು ಒಂದು ಪ್ರಥಮ ವರ್ತಮಾನ ವರದಿ ದಾಖಲು ಮಾಡಬೇಕಿದ್ರೆ ಅವನಿಗೆ ಕರ್ತವ್ಯಕ್ಕೆ ಅಡ್ಡಿಯಾಗಿದ್ದರೆ 2 ದಿವಸ ಯಾಕೆ ಬೇಕು ಸರ್ FIR ಆಗಲಿಕ್ಕೆ? 2 ದಿವಸ ಬೇಕಾ ಸರ್ FIR ಆಗಲಿಕ್ಕೆ? ಇಂಥ ಒಂದು ಮಹಿಳೆ ಮತ್ತು ಆ ಹೆಣ್ಣು ಮಗಳ ಮೇಲೆ ಒಂದು FIR ಮಾಡ್ತಾರಲ್ಲ ಸರ್, ಆ PSI ಬ್ರಹ್ಮಾವರ ಪೊಲೀಸ್ ಠಾಣೆ ಮತ್ತು ಮಲ್ಪೆ PSI ಏನು ಸರ್ ಇದು? ನಿಮ್ಮ ಒಂದು ವರಿಷ್ಠಾಧಿಕಾರಿಯಲ್ಲಿ ಈ ರೀತಿ ಆದರೆ ಹೇಗೆ? ನೋಡಿ, ಅಲ್ಲಿರುವಂಥದ್ದು ಕೋರ್ಟ್ ಇದರಲ್ಲಿ ಇರುವಂಥದ್ದು ಏನು ಸರ್? ಇಲ್ಲಿ ಖಾಲಿ ನ್ಯಾಯಾಲಯದಲ್ಲಿ ಹೇಳಿದರೆ ಬೇಲಿಪ್ಗೆ ಅಸಿಸ್ಟ್ ಮಾಡಬೇಕಂತೇಳಿ, ಪೊಲೀಸರು ಬೇಲಿಪ್ಗೆ ಅಸಿಸ್ಟ್ ಮಾಡಬೇಕು, ಕೋರ್ಟ್ ಅಮೀನ್ಗೆ ಅಸಿಸ್ಟ್ ಮಾಡಬೇಕಂತೇಳಿ ಉಂಟು. ಇವರಿಗೆ ಅಲ್ಲಿ ಹೋಗಿ ಮನೆಯೊಳಗೆ ನುಗ್ಗಿ ಅಲ್ಲಿ ಆರೋಪಿ ಇದ್ದಾನ ಏನಂತ ನೋಡಲಿ, ಎಲ್ಲಿ ಯಾವ ಅಧಿಕಾರದಲ್ಲಿ ನೋಡ್ತಾರೆ ಸರ್? ಇವರೇನು ಸರ್ಚ್ ವಾರಂಟ್ ಇದೆಯಾ? ಏನಿಲ್ಲ. 4-5 ಮಂದಿ ಹೋಗಿದ್ರಲ್ಲ ಸರ್, ಅದು ನಮ್ಮ ಹತ್ರ ವಿಡಿಯೋ ಇದೆ. ಅದರಲ್ಲಿ ಕೋರ್ಟ್ ಅಮೀನು ಕೂಡ ಹೋಗಿಲ್ಲ ಅಂತೇಳಿ ಗೊತ್ತಿದೆ ನಮಗೆ. ಆ ಲೇಡಿ ಪೊಲೀಸ್ ಕೂಡ ಹೋಗಲಿಲ್ಲ. ಪುನಃ ಲೇಡಿ ಪೊಲೀಸ್ ಇದ್ದಾರೆ ಅಂತೇಳಿ FIR ಮಾಡಿದ್ದಾರೆ, ಲೇಡಿ ಪೊಲೀಸ್ಗೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ. ಎಷ್ಟು ಸುಳ್ಳು ಈ ಒಂದು ಉಡುಪಿ ಜಿಲ್ಲೆಯಲ್ಲಿ ನಡೀತದೆ ಅಂತೇಳಿ ನಮಗೆ ಭಾಳ ನೋವಾಗ್ತಾ ಉಂಟು ಸರ್. ಯಾಕಂದರೆ ಈ ರೀತಿಯ ಒಂದು ವರ್ತಮಾನ ವರದಿಗಳು ದಾಖಲಾಗ್ತದೆ ಸರ್. ಆಕೆ ಕೊಟ್ಟಂಥ ದೂರು ಯಾಕೆ ದಾಖಲಾಗಲಿಲ್ಲ? ಆಕೆ ಕೊಟ್ಟಂಥ ಬೇರೆ ಬೇರೆ ಕೇಸಲ್ಲಿ ಕೌಂಟರ್ ಕೇಸ್ ಅಂತೇಳಿ ಆಗ್ತದೆ ಸರ್. ಹಾಗಾದ್ರೆ ಅವಳು ಕೊಟ್ಟ ಕೇಸಲ್ಲಿ ಯಾಕೆ FIR ಆಗಲಿಲ್ಲ? ಏನು ಸರ್, ಏನೋ ಸಮಸ್ಯೆವಾ ಅವರಿಗೆ? ಠಾಣಾಧಿಕಾರಿಗೆ ಏನೋ ಸಮಸ್ಯೆ ಉಂಟಾ? ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತೇಳಿ ದೂರು ದಾಖಲು ಮಾಡಿಕೊಂಡ್ರೆ ಆಯ್ತಾ ಸರ್? ನಾಳೆ ಬೇಕಲ್ಲ ಅದಕ್ಕೆ ಬೇಕಾದಂಥ ಸಾಕ್ಷಿ ಪುರಾವೆಗಳನ್ನು ಒಟ್ಟು ಮಾಡಬೇಕಲ್ಲ ಅವರು. ಈಗ ಬಂದಂಥ 5 ಮಂದಿ ಯಾರು ಮತ್ತು ಆ PSI ಅಧಿಕಾರಿಯವರು ಯಾಕೆ ಆ ಸುಳ್ಳು FIR ಅನ್ನು ಮಾಡಿದರು ಸರ್? ಈಗ ಆ ಅಧಿಕಾರಿ ಮೇಲೆಗೆ ತಾವೇನು ಕ್ರಮ ತೆಗೆದುಕೊಳ್ತೀರಿ? ಆ ನಂತರ ಆ ಮಹಿಳೆಯ FIR ಯಾಕೆ ಆಗಲಿಲ್ಲ? ಇದರ ಬಗ್ಗೆ ನೀವು ನಮಗೆ ಹೇಳಬೇಕು. ಇದರ ಬಗ್ಗೆ ತಾವೇನು ಹೇಳ್ತೀರಿ? ಆ ನಂತರ ನಾವು ಮುಂದಿನ ಒಂದು ಹೆಜ್ಜೆಯನ್ನು ಇಡಬೇಕಂತ ಇದ್ದೇವೆ. ತಾವು ಅದಕ್ಕೆ ಇದು ಮಾಡಬೇಕು ಸರ್. ಈಗ ನೀವು ಹೇಳಿದ ಒಂದು ವರ್ಷನ್ ಅಥವಾ ಈ ವಿಕ್ಟಿಮ್ ಆಗಿದ್ದವ್ರದ್ದು ವರ್ಷನ್ ಎಲ್ಲ ನಾನು ಕೇಳಿದ್ದೇನೆ. ಇದಕ್ಕೆ ಇನ್ನೊಂದು ವರ್ಷನ್ ನಾನು ಕೇಳಿದ್ದೇನೆ, ಅದನ್ನು ನಿಜ ಅಂತ ನಾನು ಹೇಳ್ತಿಲ್ಲ, ಅದು ಸುಳ್ಳಿರ್ಬೋದು. ಹಾಗಾಗಿ ಏನಿದ್ರು ಯಾವ ವರ್ಷನ್ ಸರ್? ಅದು ಹೇಳಿ, ಓಪನ್ ಹೇಳಿಬಿಡಿ ಸರ್. ಯಾವುದು ಇದರಲ್ಲಿ ಇದೆ ಅಲ್ಲ, ಅದು ಮೆಸೇಜಸಲ್ಲಿ ಬಂದಿದೆ. ಎನಿವೆ, ನಾನು ಯಾವುದು ಸರಿ ಯಾವುದು ಸುಳ್ಳು, ಯಾರು ತಪ್ಪು ಮಾಡಿದ್ದಾರೆ ಯಾರು ಸರಿ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ನೀವು ಹೇಳಿದ ಕೆಲವೊಂದು ವಿಚಾರಗಳು ಗೌರವಾನ್ವಿತವಾಗಿರುವಂಥ ವಿಷಯಗಳಿದೆ. ಓಕೆ, ಸೊ ಈಗ ಸದ್ಯಕ್ಕೆ FIR ಆಲ್ರೆಡಿ ದಾಖಲಾಗಿರೋದ್ರಿಂದ ತನಿಖಾಧಿಕಾರಿ ತನಿಖೆ ಮಾಡಿ ನಿಮಗೆ ಆ ತನಿಖಾಧಿಕಾರಿ ಅಥವಾ ಪೊಲೀಸ್ ಸ್ಟೇಷನ್ ಮೇಲೆ ನಂಬಿಕೆ ಇಲ್ಲ ಅಥವಾ ಸಬ್ ಇನ್ಸ್ಪೆಕ್ಟರ್ ಅಡಿಯಲ್ಲಿ ಇನ್ವೆಸ್ಟಿಗೇಷನ್ ಸರಿಯಾಗಲ್ಲ ಅಂತಿದ್ರೆ ನಾನು ಆ ತನಿಖಾಧಿಕಾರಿ ಯಾರಾவது ಇನ್ಸ್ಪೆಕ್ಟರ್ ಲೆವೆಲ್ ಆಫೀಸರಿಗೆ ಬೇರೆ ಯಾವುದಾದ್ರೂ ಠಾಣೆದು ನೀವೇ ಡಿಸೈಡ್ ಮಾಡ್ಕೊಳ್ಳಿ, ನನಗೇನು ಸಮಸ್ಯೆ ಇಲ್ಲ. ಇಂಥ ಅಧಿಕಾರಿ ಮಾಡಿದರೆ ನ್ಯಾಯಯುತವಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ನಿಮಗೆ ಯಾರಾದರೂ ಸಜೆಷನ್ ಇದ್ದರೆ ಹೇಳಿ, ಅವ್ರ ಕಡೆಯಿಂದ ನಾನು ತನಿಖೆ ಮಾಡಿಸ್ತೀನಿ. ಮೊದಲನೇದು. ಎರಡನೇದು, ಈಗ ಆಲ್ರೆಡಿ FIR ಆಗಿರೋದ್ರಿಂದ ಮತ್ತೆ ಕೌಂಟರ್ ಕೊಟ್ಟಿರುವಂಥದ್ದು ಅದರಲ್ಲೇ ಇನ್ವೆಸ್ಟಿಗೇಷನ್ದು ಭಾಗವಹಿಸುವಾಗಿ ತೊಗೊಂಡಿರ್ತಾರೆ. ಅದರಲ್ಲಿ ನಾನು ಲೀಗಲ್ ಒಪಿನಿಯನ್ ತೊಗೊಂಡು ಮತ್ತು ಇವರದು ಸ್ಟೇಟ್ಮೆಂಟ್ ಅಥವಾ ಇವರದ್ದು ದೂರ ಮೇಲೆ ಏನು ಮಾಡಬೇಕು ಅಂತ ನೋಡ್ತೀನಿ. ಓಕೆ, ಮತ್ತು ನೀವು ಹೇಳಿರುವಂಥ ಅಲಿಗೇಷನ್ಸ್ ಏನಿದೆ, ಲೆಟ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇನ್ವೆಸ್ಟಿಗೇಟ್. ನಾವು ಇದರಲ್ಲಿ ಏನು ಕನ್ಕ್ಲೂಷನ್ಗೆ ಜಂಪ್ ಮಾಡಲಿಲ್ಲ, ನಾವು ಇವರು ತಪ್ಪು ಮಾಡಿದ್ದಾರೆ ಅಂತ ಏನು ಫೈನಲ್ಲೂ ಮಾಡಲಿಲ್ಲ. ಲೆಟ್ ಅಸ್ ಇನ್ವೆಸ್ಟಿಗೇಟ್. ನಾನು ಹೇಳಿದಿಷ್ಟೇ, ನಿಮಗೆ ಅಲ್ಲಿರುವಂಥ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ ಅಂತಿದ್ದರೆ ನೀವು ಹೇಳಿ ಯಾವ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಬೇಕು ಅಥವಾ ಯಾವ ಇನ್ಸ್ಪೆಕ್ಟ್ರೋ ಸಬ್ ಇನ್ಸ್ಪೆಕ್ಟ್ರೋ ಡಿವೈಸ್ ಯಾರಿಂದ ತನಿಖೆ ಆಗಬೇಕು ಅಂತೇಳಿ ಅದಕ್ಕೆ ತಕ್ಕದಾಗಿ ಮಾಡ್ತೀವಿ. ಮತ್ತು ಇವರು ಕೊಟ್ಟಿರುವಂಥ ದೂರು ನಾನು ಲೀಗಲ್ ಒಪಿನಿಯನ್ ತೊಗೊಳ್ತೀನಿ. ನಾನು ರೈಟಿಂಗಲ್ಲೇ ಲೀಗಲ್ ಒಪಿನಿಯನ್ ತೊಗೊಂಡ್ಬಿಟ್ಟು ಅಡಿಷ್ನಲ್ FIR ಬೇಕಾ ಅಥವಾ ಈ FIR ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ತಾವು ಸಹ ಲಾಯರ್ ಇದ್ದೀರಿ, ತಮಗೆ ಗೊತ್ತಿದೆ ಕಾನೂನು ವಿಧಗಳು ಏನಂತೆ. ಅಕಾರ್ಡಿಂಗ್ಲಿ ವಿ ವಿಲ್ ಡೂ. ಬಟ್ ಯಾರೋ ಅಮಾಯಕರಿಗೆ ಫಿಕ್ಸ್ ಮಾಡಬೇಕು ಅಂತ ರೀತಿಯಲ್ಲಿ ಯಾರಾದರೂ ಮಾಡಿದ್ದಾರೆ ಅಥವಾ ಮಾಡ್ತಾರೆ ಅಂತ ಆಗಲೇಬಾರ್ದು, 100% ಆಗಲೇಬಾರ್ದು. ಆ ಥರ ಆಗಿದ್ರೆ ನಾವು ಸರಿಪಡಿಸ್ತೀವಿ, ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು. ನೋಡಿ ಸರ್, ದೂರು ನಮ್ಮದು ಪ್ರಥಮ ದೂರು ಹೇಳಿಕೆ ಪಡ್ಕೊಂಡದ್ದು ಬ್ರಹ್ಮಾವರ PSನವರೇ ಬಂದು ಅವರ ಹತ್ರ ದೂರು ತಗೊಂಡಿದ್ದಾರೆ. ಆ ದೂರನ್ನು ಸೈಡ್ಗೆ ಇಟ್ಟು ಅವ್ರು ಯಾವತ್ತು ದೂರು ಕೊಟ್ರ ಆ ನಂತರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅಂತೇಳಿ ದೂರ ಆದಂಥದ್ದು. ಹಾಗಾದರೆ ಕರ್ತವ್ಯ ತಾವೊಂದು ಅಧಿಕಾರಿ ಇದ್ರಿ ಸರ್, ಕರ್ತವ್ಯಕ್ಕೆ ಅಡ್ಡಿ ಆದರೆ ತಕ್ಷಣ FIR ಆಗಬೇಕಲ್ಲ ಸರ್? 2 ದಿವಸ ಯಾಕೆ ತಗೊಂಡ್ರು ಅವರು PSI ಅವರು? ಅದು ಒಂದು ಪಾಯಿಂಟ್ ಸರ್. ಲೇಡಿ ಪೊಲೀಸ್ ಈಗ ನೋಡಿ 5 ಮಂದಿ ಯಾರು ಬಂದಿದ್ದಾರೆ, ಅಲ್ಲಿ ವಿಡಿಯೋ ಕೂಡ ಇದೆ ಯಾರು ಬಂದಿದ್ದಾರೆ ಅಂತ, ನಾವು ಕೊಡ್ತೇವೆ ತಮಗೆ. ಅಲ್ಲಿ 5 ಮಂದಿ ಯಾರು ಬಂದಿದ್ದಾರೆ, ಲೇಡೀಸ್ ಇದ್ದಾರಾ, 5 ಮಂದಿ ಯಾರಿದ್ದಾರೆ ಅದು ಕೂಡ ಇದೆ. ನಮಗೆ ಆ ತನಿಖಾಧಿಕಾರಿಗಳು ಬೇಡ, ನನಗೆ ಈಗ ಆ FIR ಆಗಬೇಕು, FIR ಆಗಲೇಬೇಕು. ನಮಗೆ ಆ ಹುಡುಗಿಯ ಏನು ಹೇಳಿಕೆ ಇದೆ ಆ FIR ಆಗಲೇಬೇಕು. ಆ FIR ಆದ ನಂತರ ಫರ್ದರ್ ನಾವು ಏನಂತೇಳಿ ನಾವು ನಿರ್ಧಾರ ಮಾಡ್ತೇವೆ.
ಒಂದು ನಿಮಿಷ. ಈಗ ನಾವು ಕೊಟ್ಟಂತ ಒಂದು ಪ್ರಥಮ ಇದು ಅದು ಎಲ್ಲ ರೆಕಾರ್ಡ್ ಆಗಿದೆ, ಹಾಸ್ಪಿಟಲ್ ಅಲ್ಲಿ ಕೂಡ ಇದೆ, ಅವರು ಬಂದು ಹೇಳಿಕೆ ಪಡ್ಕೊಂಡಂತದ್ದು ಎಲ್ಲ ಇದೆ ಸರ್. ಆದ್ರೆ ನಮ್ಮ ಎಫ್ಐಆರ್ ಯಾಕೆ ಆಗ್ಲಿಲ್ಲ ಸರ್? ಅವ್ರು ಬಡವರು ಅಂತ ಹೇಳಿ ಏನು ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಹಾಗಾದ್ರೆ ಪೊಲೀಸ್ ಅಧಿಕಾರಿ ಅದು ಎಫ್ಐಆರ್ ಆಗ್ತದ ಎರಡನೇ ಇದು ಹೇಳಿಕೆ ಕೊಟ್ಟ ಮೇಲೆ? ಏನ್ ಸರ್ ಇದು ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಇದು ಅವ್ರು ಯಾರು? ಅವ್ರು ಹೋಗಿ ಪೊಲೀಸ್ ಸ್ಟೇಷನ್ ಕೊಟ್ಟ ಕಂಪ್ಲೇಂಟ್ ಅಲ್ಲ, ಅವರು ಬ್ರಹ್ಮವರ PC ಅವರು ಬಂದು ಅಲ್ಲಿ ಇವರು ಹೇಳಿಕೆ ಪಡ್ಕೊಂಡು ಹೋಗಿ ಅಲ್ಲಿಯ PSI ಆ ಹೇಳಿಕೆಯನ್ನು ಮುಚ್ಚಿಟ್ಟುಕೊಂಡು ಅವರು ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಕರ್ತವ್ಯ ಅಡ್ಡಿಪಡಿಸಿದೆ ಅಂತೇಳಿ ಎಫ್ಐಆರ್ ಮಾಡಿದ್ದಾರೆ. ಇದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಸರ್. ಇದು ನಾವು ಹೇಳ್ಬೇಕಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಉಂಟು. ಒಂದು ಆಫೀಸರಿಗೆ ಎಲ್ಲ ನಾಲೆಜ್ ಇರ್ತದೆ, ಅವನಿಗೆ ಕರ್ತವ್ಯ ಅಡ್ಡಿಪಡಿಸಿದೆ ಅಂತೇಳಿ 2 ದಿವಸ ಹೋಗ್ತದೆ FIR ಮಾಡಲಿಕ್ಕೆ. ಈಗ ನಮ್ದು ಏನಂತ ಹೇಳಿದ್ರೆ, ನಮ್ಮ ಆ ಹುಡುಗಿ ಏನು ಕೊಟ್ಟಿದ್ದಾಳೆ, ಒಬ್ಬ ಹೆಣ್ಣು ಮಗಳು, ಅವಳಿಗೆ ನ್ಯಾಯ ಸಿಗ್ಬೇಕು. ಅವಳು ಕೊಟ್ಟಂತ ದೂರ ಏನಿದೆ ಸರ್, ಅದು ಮೊದಲು ದಾಖಲಾಗಬೇಕು. ಆ ಪೊಲೀಸ್ ಅಧಿಕಾರಿ ದೂರು ದಾಖಲು ಮಾಡಿದರೆ ಅದು ಅವರಿಗೆ ಬಿಟ್ಟದ್ದು, ಅದು ನಮಗೆ ಸಂಬಂಧ ಇಲ್ಲ. ನಮ್ಮ ಆ ಹೆಣ್ಣು ಮಗಳು ಏನು ದೂರು ಕೊಟ್ಟಿದ್ದಾಳೆ ಅದು ಇವತ್ತೇ FIR ಆಗಬೇಕು. ಇದು ಅಡಿಷನಲ್ ಸ್ಟೇಟ್ಮೆಂಟ್ ಏನಾಗಿದೆ ಅಥವಾ ಅವತ್ತಿನ ಇಲ್ಲ, ಅವ್ರು ಹೇಳಿಕೆ ಕಟ್ಕೊಂಡು ಹೋಗಿದ್ದಾರೆ. MLC ಫೈಲ್ ಆಗಿದೆ, ಇಜರ್ ಕಾರ್ಡ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ, MLC ರೆಕಾರ್ಡ್ ಆಗಿದೆ, MLC ರೆಕಾರ್ಡ್ ಇಂಟಿಮೇಷನ್ ಹೋಗಿದೆ, ಇಂಟಿಮೇಷನ್ ಪ್ರಕಾರ ದೂರು ತಗೊಂಡಿದ್ದಾರೆ. ದೂರು ತಗೊಂಡಾಗ FIR ಮಾಡಬೇಕಲ್ಲ, ಅವರದ್ದು ಒಂದು ಕಂಪ್ಲೇಂಟ್ ಇದೆ, ಇರಲಿ, ಕರ್ತವ್ಯಕ್ಕೆ ಅಡ್ಡಿಪಡಿಸಿದೆ ಏನಂತದ್ದು ಇರಲಿ. ಆದರೆ ನಮ್ಮದು ಈಗ ಕೇಳುವಂಥದ್ದು, ನಮ್ಮ ಹೆಣ್ಣು ಮಗುವಿಗಾದ ಅನ್ಯಾಯದ ಬಗ್ಗೆ ಯಾಕೆ ಪ್ರಥಮ ವರ್ತಮಾನ ವರದಿ ದಾಖಲಾಗಲಿಲ್ಲ ಅಂತೇಳಿ. ಅದು ಇವತ್ತೇ ತಾವು ಈಗಲೇ ಇನ್ಸಿಸ್ಟ್ ಮಾಡಿ ಬ್ರಹ್ಮವರ ಸ್ಟೇಷನ್ಗೆ ಹೇಳಿ ಅವಳು ಏನು ದೂರು ಕೊಟ್ಟಿದ್ದಾರೆ ಅದರ ಬಗ್ಗೆ ಪ್ರಥಮ ವರ್ತಮಾನದ ವರದಿ ದಾಖಲಾಗಬೇಕು ಸರ್. ಪ್ರಥಮ ವರದಿ ದಾಖಲಾದ ನಂತರ ಮುಂದಿನ ಹೆಜ್ಜೆ ನಾವು ಏನಂತೇಳಿ ನಾವು ಮಾಡ್ತೇವೆ. ಆ ಅಧಿಕಾರಿಗಳು ಯಾರಿದ್ದಾರೆ ಅವರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಬೇಕು ಅದೆಲ್ಲ ನಾವು ಮುಂದೆ ನಿರ್ಧಾರ ಮಾಡ್ತೇವೆ. ನಮ್ಗೆ ಈಗ ಮೊದಲು ಆ ಹುಡುಗಿಗಾದ ಅನ್ಯಾಯದ ಬಗ್ಗೆ FIR ಆಗಬೇಕು. ಆ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಎಲ್ಲರ ಹೆಸರು ಬರಬೇಕು, ಅದರಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ದೂರಲ್ಲಿ ಆ ಎಲ್ಲರ ಹೆಸರು ಬರಬೇಕು. ಅದು ಮೊದಲು ತನಿಖೆ ಆಗಲಿ, ಮತ್ತೆ ಕರ್ತವ್ಯ ಅಡ್ಡಿಪಡಿಸಿದ್ರೆ ಅದು ನಾವು ನೋಡ್ಕೊಳ್ತೇವೆ. ಈಗ ಆ ನಂತರ ನಾವು ಮತ್ತೆ ಇದಕ್ಕೆ ಮುಂದೆ ಯಾವ ರೀತಿ ತಾವು ಇದನ್ನು ಮಾಡ್ತೀರಿ ಅದನ್ನು ನೋಡಿಕೊಂಡು ನಾವು ಕೂಡ ಮುಂದೆ ಇದನ್ನು ಇದು ಮಾಡ್ತೇವೆ. ಇಲ್ಲಾದರೆ ನಾವು ಬುಧವಾರ ಬಹು ದೊಡ್ಡ ಒಂದು ಪ್ರತಿಭಟನೆ ಮಾಡಬೇಕಾಗ್ತದೆ ಈ ಜಿಲ್ಲೆಯಲ್ಲಿ. ಯಾಕಂತ ಹೇಳಿದ್ರೆ ಇದು ಇವತ್ತಲ್ಲ ಸರ್, ಯಾವತ್ತೂ ಕೂಡ ಈ ಅನ್ಯಾಯ ಆಗ್ತಾನೆ ಇದೆ. ಇದು ಯಾಕೆ ಆಗ್ತದೆ ನಮ್ಗೆ ಗೊತ್ತಾಗೋದಿಲ್ಲ. ಕಾನೂನು ಪ್ರಕಾರ ಏನಿದೆ ಸರ್ ಅದು ಮಾಡಲಿ, ನಮ್ಗೇನು ಬೇಜಾರಿಲ್ಲ. ಸುಳ್ಳು FIR ಎಲ್ಲ ಮಾಡುವಂಥದ್ದು ಒಬ್ಬ ಪೊಲೀಸ್ ಅಧಿಕಾರಿಯವರು ಈ ರೀತಿ ಮಾಡಿದ್ರೆ ಮತ್ತೆ ಬಡ ಜನರಿಗೆ ನ್ಯಾಯ ಸಿಗ್ತದೆ ಸರ್? ನ್ಯಾಯ ಸಿಗ್ತದೆ ಸರ್? ಒಂದು ಕರ್ತವ್ಯ ಅಡ್ಡಿಪಡಿಸಿದಂತೆ ಏನು ನೀವು ಒಂದು ತೆಗೆದು ನೋಡಿ ಸರ್. ಬ್ರಹ್ಮವರದಲ್ಲಿ ಮೊನ್ನೆ ಒಂದು ಏನೋ ವಾರಂಟಿಗೆ ಹೋಗಿದ್ದಾರಂತೆ, ಈಗ ನಮಗೆ ಗೊತ್ತಾಗಿದೆ. ಆಕೆ ಪಾಪ ಮೊನ್ನೆ ವಾರಂಟ್ ರಿಕವರ್ಗೆ ಇದ್ದಾಗ ಹೆದರಿ ಆತ್ಮಹತ್ಯೆ ಮಾಡಿಕೊಂಡು, ನೀವು ಬ್ರಹ್ಮವರದಲ್ಲಿ ರಿಪೋರ್ಟ್ ತೆಗೆದು ಸರ್, ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಂತೆ. ಏನು ಸರ್ ಇದು? ಈ ಬ್ರಹ್ಮವರ ಠಾಣೆ ಇವತ್ತಲ್ಲ, ನಾನು ಎಷ್ಟು ಬಾರಿ ಪ್ರತಿಭಟನೆ ಮಾಡಿದೆ ಕೇಳಿ. ಬ್ರಹ್ಮವರ ಠಾಣೆಯಲ್ಲಿ ಎಷ್ಟು ಇದೇ ರೀತಿ ಮಾಡೋದವರು ಏನಂತ ಗೊತ್ತಾಗ್ತಾ ಇಲ್ಲ ನಮಗೆ. ಇದು 4-5 ಸರಿ ಆಗಿದೆ ಸರ್. ಇದು ಇದೇ ರೀತಿ ವರ್ತನೆ ಆದರೆ ಹೇಗೆ ಸರಿ? ಇವತ್ತು ರಾತ್ರಿ ಒಳಗಡೆ ನಿಮಗೆ ಒಂದು ಪಾಸಿಟಿವ್ ರಿಸಲ್ಟ್ ನಾನು ಕೊಡ್ತೀನಿ. ಅಲ್ಲ, ನೀವು ಇದ್ದ ಕೈಯಲ್ಲೇ ಇವತ್ತು ರಾತ್ರಿ ಒಳಗಡೆ ನಾನು ಇದಕ್ಕೆ ಒಂದು ಪಾಸಿಟಿವ್ ರಿಸಲ್ಟ್ ಕೊಡ್ತೀನಿ. ನೀವು ಆಲ್ರೆಡಿ ಹೇಳಿದಿರಿ ನಾವು ಮಾಡಲಿಲ್ಲ ಅಂದ್ರೆ ಬುಧವಾರ ಪ್ರತಿಭಟನೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ವಿ. ನಾನು ಸರಿಯಾಗಿ ಸ್ಪಂದಿಸಬೇಕಲ್ಲ, ನಾನು ಮಾಡ್ತೀನಿ. ನಾನು ಸರಿಯಾಗಿ ನಿಮ್ಮ ಭರವಸೆ ಮೇಲೆ ನಾವು ಹೋಗ್ತೇವೆ ಸರ್. ನಿಮ್ಮ ಮೇಲೆ ವಿಶ್ವಾಸ ಇದೆ ನಮಗೆ. ನೀವೇನೋ ನಮಗೆ ನ್ಯಾಯ ಕೊಡ್ತೀರಂತ, ಹೆಣ್ಣು ಮಗುವಿಗೆ ನ್ಯಾಯ ಕೊಡ್ತೀರಂತ ನಮಗೆ ವಿಶ್ವಾಸ ಇಟ್ಟುಕೊಂಡು ನಾವು ಇವತ್ತು ಹೋಗ್ತಿದ್ದೇವೆ. ದಯವಿಟ್ಟು ಸರ್ ಇದೆ ನಮಗೊಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡಿ ಅಂತ ನಮ್ಮಲ್ಲಿ ಪ್ರಾರ್ಥಿಸ್ತೇವೆ ಅಷ್ಟೇ ಬೇಕಂತ ಹೇಳಿ ಇಡೀ ಇವತ್ತು ನಮ್ಮ ಬಿಲ್ಲವ ಸಮಾಜದ ಸಂಘ ಸಂಸ್ಥೆಗಳು ಸೇರಿಕೊಂಡು ಇವತ್ತು ಮಾನ್ಯ ವರಿಷ್ಠಾಧಿಕಾರಿ ಕಚೇರಿಗೆ ನಾವು ಇವತ್ತು ಬಂದಂಥದ್ದು. ಬ್ರಹ್ಮವರ ಠಾಣೆಯಲ್ಲಿ ಮೊನ್ನೆ ಅಕ್ಷತಾ ಪೂಜಾರಿ ಮತ್ತು ಅವರ ತಾಯಿಯ ಮೇಲೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತ ಹೇಳಿ ಒಂದು ಪ್ರಥಮ ವರ್ತಮಾನ ವರದಿ ದಾಖಲಾಗಿದೆ. ಆ ವರ್ತಮಾನ ವರದಿ ಏನಿದೆ ಅದು ಸುಳ್ಳು. ಪೊಲೀಸರು ಮೊನ್ನೆ 10/12/2025 ಬೆಳಿಗ್ಗೆ 4 ಗಂಟೆಗೆ ಅಕ್ಷತಾ ಪೂಜಾರಿ ಅವರ ಮನೆಗೆ ಒಬ್ಬ ಆರೋಪಿಯನ್ನು ಹುಡುಕುವ ನೆಪದಲ್ಲಿ ಹೋಗಿದ್ದಾರೆ. ಹೋದಾಗ ಅಲ್ಲಿ ಇದ್ದಂಥದ್ದು ಒಂದು ಅವರ ತಾಯಿ ಮತ್ತು ಒಂದು ಆ ಹೆಣ್ಣು ಮಗು. ಇವರು ಆ ತಾಯಿ ಮತ್ತು ಹೆಣ್ಣು ಮಗುವನ್ನು ನೋಡದೆ ಆ ಮನೆಗೆ ಹೋಗಿ ಅಲ್ಲಿ ಆರೋಪಿಯನ್ನು ಹುಡುಕುವಂಥ ಕೆಲಸ ಮಾಡ್ತಾರೆ. ಅಲ್ಲಿ ಯಾವುದೇ ಆರೋಪಿಗಳು ಇರುವುದಿಲ್ಲ. ಆ ಒಬ್ಬ ಮಹಿಳೆ ಮತ್ತು ಆ ಹೆಣ್ಣು ಮಗಳು ಹೇಳ್ತಾಳೆ, ಯಾಕೆ ಸರ್ ಈ ರೀತಿ ಮಾಡ್ತಾಯಿದ್ದೀರಿ ಅಂತ ಹೇಳಿ. ಆಗ ಅಲ್ಲಿದ್ದ ಒಬ್ಬ ದೇವೇಂದ್ರ ಸುವರ್ಣರವರು ಆಕೆಯನ್ನು ದೂಡಿದಾಗ ಆಕೆ ಬಿದ್ದು ಆಕೆಗೆ ಗಾಯಗಳಾಗ್ತದೆ. ಅವರಿಗೆ ಆದಂಥ ಗಾಯದ ಬಗ್ಗೆ ಆ ದಿವಸ ದೂರು ಕೊಡಲಿಕ್ಕೆ ಅವರು ಹೋಗೋದಿಲ್ಲ. ಮರುದಿವಸ ಬ್ರಹ್ಮವರ ಠಾಣೆಗೆ ದೂರು ಕೊಟ್ಟಾಗ ಅಲ್ಲಿಯ ಠಾಣಾಧಿಕಾರಿ ದೂರನ್ನು ತೆಗೆದುಕೊಳ್ಳುವುದಿಲ್ಲ. ನಂತರ ಆಕೆಗೆ ಆದಂಥ ಗಾಯದ ಬಗ್ಗೆ, ನೋವಿನ ಬಗ್ಗೆ ಆಕೆ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾದ ನಂತರ ಬ್ರಹ್ಮವರ ಠಾಣಾಧಿಕಾರಿಯವರು ಅಲ್ಲಿ ಬಂದು ಹೇಳಿಕೆಯನ್ನು ಪಡ್ಕೊಳ್ತಾರೆ. ಹೇಳಿಕೆಯನ್ನು ಪಡ್ಕೊಂಡ ನಂತರ ಕೂಡ ಅವಳು ಹೇಳಿಕೆ ಪಡ್ಕೊಂಡ ನಂತರ ಅದನ್ನು ವರ್ತಮಾನ ವರದಿ ದಾಖಲು ಮಾಡಬೇಕಿತ್ತು. ಅದನ್ನು ದಾಖಲು ಮಾಡದೆ ಅದನ್ನು ಒಂದು ಸೈಡಲ್ಲಿಟ್ಟು ಪೊಲೀಸರು ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೋಸ್ಕರ ಅವರು ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾರೆ ಅಂತೇಳಿ ದೂರನ್ನು ತಾಯಿ ಮತ್ತು ಆ ಹೆಣ್ಣು ಮಗಳ ಮೇಲೆ ದಾಖಲು ಮಾಡ್ತಾರೆ. ಅಲ್ಲಿ ವಿಚಾರ ಏನಂತ ಹೇಳಿದರೆ, ಆ ದಿವಸ ಹೋದವರು 5 ಮಂದಿ ಪುರುಷರು,
ಆ ನಂತರ ಅದರಲ್ಲಿ FIR ಏನಾಗಿದೆ ಅಂತ ಹೇಳಿದರೆ ಒಬ್ಬ ಮಹಿಳೆ ಪೇದೆ ಇದ್ದರು, ಅವರಿಗೆ ಹಲ್ಲೆ ಮಾಡಿದರು ಅಂತೇಳಿ ಎಷ್ಟು ಒಂದು ಸುಳ್ಳು ದೂರು ದಾಖಲಾಗ್ತದೆ ಅಂತ ನಮಗೆ ಭಾಳ ಶೇಮ್ ಆಗ್ತಾ ಇದೆ ಈ ನಮ್ಮ ಉಡುಪಿ ಜಿಲ್ಲೆಯಲ್ಲಿ. ಅಂಥ ಒಂದು ಇದಕ್ಕೆ ನಾವು ಇವತ್ತು ಎಲ್ಲರೂ ಕೂಡ ಎಚ್ಚೆತ್ತುಕೊಂಡಿದ್ದೇವೆ. ಈ ಅಕ್ಷತಾ ಪೂಜಾರಿ ಕೊಟ್ಟ ದೂರು ದಾಖಲಾಗದೆ ಒಬ್ಬ ಹಲ್ಲೆಗೊಳಗಾದ ವ್ಯಕ್ತಿಯ ಮೇಲೆ ದೂರು ದಾಖಲಾಗುವುದಂತಿದ್ರೆ ಇದಕ್ಕೆ ಒಂದು ನ್ಯಾಯ ಸಿಗಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ವರಿಷ್ಠಾಧಿಕಾರಿ ಹತ್ರ ಬಂದಿದ್ದೇವೆ. ಈಗ ವರಿಷ್ಠಾಧಿಕಾರಿ ಅವರಿಗೆ ವಿಚಾರವನ್ನು ತಿಳಿಸಿದ್ದೇವೆ. ಅವರು ಹೇಳಿದ್ದಾರೆ, ನಾವು ಒಂದು ನಿಮಗೆ ಇವತ್ತು ರಾತ್ರಿ ಒಳಗೆ ನಿಮಗೆ ಒಂದು ಮೆಸೇಜನ್ನು ಕೊಡ್ತೇವೆ ಅಂತೇಳಿ. ನಾವು ಇಷ್ಟೇ ಆ ಒಂದು ಹೆಣ್ಣು ಮಗಳು ಏನು ದೂರು ಕೊಟ್ಟಿದ್ದಾಳೆ ಅದರ ಬಗ್ಗೆ ನಮಗೆ ಪ್ರಥಮ ವರ್ತಮಾನ ವರದಿ ದಾಖಲಾಗಬೇಕು. ಮತ್ತು ಆ ಸಿಬ್ಬಂದಿಗಳು ಯಾರಿದ್ದಾರೆ, ಆ ಠಾಣಾಧಿಕಾರಿಗಳಲ್ಲಿ ಅವರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತು ಅದು ಸುಳ್ಳು FIR ದಾಖಲು ಮಾಡಿದ ಅಧಿಕಾರಿಗಳು ಯಾರು, ಅವರ ಮೇಲೆ ಕೂಡ ಕ್ರಮ ಆಗಬೇಕು. ಇದರ ಬಗ್ಗೆ ಎಲ್ಲ ನಾವು ಈಗಾಗಲೇ ನಮ್ಮ ವರಿಷ್ಠಾಧಿಕಾರಿಯವರ ಹತ್ರ, ಪೊಲೀಸ್ ವರಿಷ್ಠಾಧಿಕಾರಿಯವರ ಹತ್ರ ಈಗ ಮನವಿ ಕೊಟ್ಟಿದ್ದೇವೆ. ಆ ಮನವಿಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ನೋಡ್ತೇವೆ. ಆ ರೀತಿ ಅವರು ಯಾವುದೇ ರೀತಿ ಇದಕ್ಕೆ ಸ್ಪಂದನೆ ಮಾಡದೇ ಇದ್ದರೆ ಖಂಡಿತವಾಗ್ಲೂ ನಮ್ಮ ಇಡೀ ಸಮಾಜವನ್ನು ಎಲ್ಲ ಒಗ್ಗೂಡಿಸಿ ಬುಧವಾರ ನಾವು ಬೃಹತ್ ಒಂದು ಪ್ರತಿಭಟನೆ ಮಾಡಬೇಕಂತೇಳಿ ಕೂಡ ಇವತ್ತು ನಿರ್ಧಾರ ಮಾಡಿದ್ದೇವೆ. ಇವತ್ತು ಏನಿದ್ರೂ ಕೂಡ ಇವತ್ತು ನಾವು ರಾತ್ರಿಯವರೆಗೆ ಕಾದು ನೋಡ್ತೇವೆ. ಅಕ್ಷತಾ ಪೂಜಾರಿ ಅವರ